ಅಭಿವೃದ್ಧಿ ಅಂತೂ ಸಂಪೂರ್ಣವಾಗಿ ನಿಂತು ಹೋಗಿದೆ, ಶೂನ್ಯ ಆಗಿದೆ. ಅದು ಒಂದು ಕಡೆ ಇದ್ದರೆ, ಇವತ್ತು ಅಧಿಕಾರಿಗಳ ವರ್ಗಾವಣೆಯಲ್ಲಿ ಬಹಳ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ. ಅದು ಸ್ಥಳೀಯ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ಅಧಿಕಾರಿಗಳಲ್ಲಿ ಭಾಳಷ್ಟು ಭ್ರಷ್ಟಾಚಾರ ವ್ಯವಹಾರ ನಡೆದಿದೆ. ಹೀಗಾಗಿ ಪ್ರಾಮಾಣಿಕ ಅಧಿಕಾರಿಗಳ ನೈತಿಕತೆ ಸಂಪೂರ್ಣ ಕುಸಿದು ಹೋಗಿದೆ. ಆಡಳಿತ ಪಕ್ಷದ ಶಾಸಕರೇ ಬೇಸತ್ತು ಈಗ ಹಲವಾರು ಭ್ರಷ್ಟಾಚಾರದ ವ್ಯವಸ್ಥೆ ಪ್ರಕರಣಗಳನ್ನು ತೆಗೆದಾಗಲೂ ಕೂಡ ರಾಜ್ಯದ ಸರ್ಕಾರ, ಮುಖ್ಯಮಂತ್ರಿಗಳು ಅದರ ಬಗ್ಗೆ ತುಟಿ ಪಿಟ್ಟಿಕ್ಕಂತ ಇಲ್ಲ. ಮತ್ತು ನನಗೆ ಅರ್ಥ ಆಗೋದಿಲ್ಲ, ಸಂಪುಟದ ಸಹೋದ್ಯೋಗಿಗಳು ಸಂಪುಟದಲ್ಲಿ ಚರ್ಚೆ ಮಾಡ್ಬೋದು, ವೈಯಕ್ತಿಕ ಚರ್ಚೆ ಮಾಡ್ಬೋದು, ಆದರೆ ಬಹಿರಂಗವಾಗಿ ಪತ್ರ ಬರೀತಾರೆ ಅಂತಂದರೆ ಈ ರಾಜ್ಯದಲ್ಲಿ ಸಂಪುಟದಲ್ಲೂ ಕೂಡ ಸಾಮರಸ್ಯ ಇಲ್ಲ, ಒಬ್ರಿಗೊಬ್ಬರು ವಿಶ್ವಾಸ ಇಲ್ಲ, ಮತ್ತು ಅವರು ಎತ್ತುವಂಥ ವಿಚಾರಗಳಿಗೆ ಸ್ಪಂದನೆ ಸಿಗೋದಿಲ್ಲ ಅಂಥೇಳಿ ಬಹಿರಂಗಗೊಳಿಸ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಮಳೆ ಬಂದು ಪ್ರವಾಹಕ್ಕೀಡಾದವ್ರಿಗೆ ಪರಿಹಾರ ಇಲ್ಲ, ಮನೆ ಕುಸಿದ ಪರಿಹಾರ ಇಲ್ಲ, ಯಾವುದೇ ರೀತಿಯ ಜನಸ್ಪಂದನೆ ಕೆಲಸ ಆಗ್ತಾ ಇಲ್ಲ. ಆದ್ದರಿಂದ ಇಡೀ ಈ ಆಡಳಿತದ ವಿರುದ್ಧ ಜನ ಆಂದೋಲನ ಶೀಘ್ರದಲ್ಲಿಯೇ ಪ್ರಾರಂಭ ಆಗುತ್ತೆ. ಜನರ ವಿಶ್ವಾಸದೊಂದಿಗೆ ಭಾರತೀಯ ಜನತಾ ಪಕ್ಷ ಬೇರೆ ಬೇರೆಯ ಸ್ಥಳಗಳ ವಿಷಯಗಳನ್ನು ಇಟ್ಕೊಂಡು ಜನ ಆಂದೋಲನವನ್ನು ಮಾಡಬೇಕನ್ನುವಂಥ ತೀರ್ಮಾನ ನಾವು ಮಾಡಿದ್ದೇವೆ. ಸರ್, ಹಾವೇರಿ ಜಿಲ್ಲೆ ಹೇಳ್ತೀನಿ, ಯಾವ್ಯಾವ ಪ್ರದೇಶದಲ್ಲಿ ಯಾವ ವಿಷಯಗಳನ್ನು ಎತ್ತಿ ಜನ ಆಂದೋಲನವನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅತಿ ಶೀಘ್ರದಲ್ಲಿಯೇ ರಾಜ್ಯದ ಎಲ್ಲ ಪ್ರಮುಖರನ್ನ ಕರೆಸಿ ಒಂದು ಚಿಂತನ ಮಂಥನವನ್ನು ಮಾಡಬೇಕಂತ ಹೇಳಿ ಸೂಚನೆಯನ್ನು ಅಮಿತ್ ಶಾಜಿಯವರು ಕೊಟ್ಟಿದ್ದಾರೆ. ಆ ಪ್ರಕಾರ ನಮ್ಮ ರಾಜ್ಯ BJP ಘಟಕ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರು ಎಲ್ಲರೂ ಸೇರಿ ಅದರ ಬಗ್ಗೆ ನಾವು ಒಂದು ಶೀಘ್ರವೇ ಆ ಸಭೆಯನ್ನು ಮಾಡಲಿದ್ದೇವೆ. ಅಲ್ಲಿ ಈಗ ನೀವು ನೋಡಿರಿ, ಒಂದು ಕೆಲಸ ನೋಡಿ, PWD ಗುತ್ತಿಗೆದಾರರು ಕಂಪ್ಲೇಂಟ್ ಮಾಡಿದರು, ಸಿಕ್ಕಾಪಟ್ಟೆ ಲಂಚ ಆಗಿದೆ, ಎಲ್ಲ ಸೇರಿದರೆ 50% 60% ಆಗ್ತದೆ ಅಂತ ಅವ್ರು ಮಾಡಿದರು. ಅದು ಒಂದು ಕಡೆ. ಈ ಲಿಕರ್ ಶಾಪಿನ ಅಸೋಸಿಯೇಷನ್ದವರು ಸಿಕ್ಕಾಪಟ್ಟೆ ಹ್ಯಾರಾಸ್ಮೆಂಟ್ ಇದೆ, ಒಂದು ಲೈಸೆನ್ಸ್ಗೆ ಇಷ್ಟಿದೆ, ಮತ್ತು ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಮಾಡಬೇಕಾದ್ರೂ ಕೂಡ ಹಣ ವಸೂಲು ಮಾಡ್ತಾರೆ, ಡೈಲಿನೂ ಹಣ ವಸೂಲು ಮಾಡ್ತಾರೆ ಅನ್ನುವಂಥದ್ದು ಅವ್ರು ಕಂಪ್ಲೇಂಟ್ ಮಾಡಿದರು. KEB ಕಾಂಟ್ರಾಕ್ಟರು ಅವರು ಕೂಡ ಈ ಸ್ಮಾರ್ಟ್ ಮೀಟ್ರಲ್ಲಿ ಇಷ್ಟು ದುಡ್ಡು ತಿಂತಾ ಇದ್ದಾರೆ, ಜನರ ಮೇಲೆ ಹಾಕಿ 500-600 ರೂಪಾಯಿದ್ದು 4,000-5,000 ರೂಪಾಯಿದ್ದು ಮಾಡ್ತಾ ಇದ್ದಾರೆ ಅಂತೇಳಿ ಅಸೋಸಿಯೇಷನ್ದವರೇ ಮಾಡಿದ್ದಾರೆ. ಎಲ್ಲ ಅಸೋಸಿಯೇಷನ್ದವರು ಇವತ್ತು ಲಂಚ ಅವತಾರವನ್ನು ಬಹಿರಂಗಗೊಳಿಸಿದ್ರು ಕೂಡ ಈ ಸರ್ಕಾರ ಇವತ್ತು ನಾಚಿಕೆಗೆಟ್ಟು ಅದರ ಬಗ್ಗೆ ಯಾವುದೇ ರೀತಿಯ ಸ್ಪಂದನೆ ಮಾಡೋದಕ್ಕಿಲ್ಲ. ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಸ್ಪಷ್ಟ ಆಗ್ತದೆ. ರೈತ ಆತ್ಮಹತ್ಯೆಯಲ್ಲಿ ನಂಬರ್ 1 ಇದೆ. ನಿನ್ನೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ನಾ ಬರೋಕ್ಕಿಂತ ಮೊದಲೇ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ. ಜೊತೆಗೆ ಅದರ ಪರಿಶೀಲನೆ ಮಾಡಬೇಕು, ಅಂದರೆ ಬೇರೆ ರೀತಿಯ ಆತ್ಮಹತ್ಯೆ ಆಗಿದ್ರು ರೈತ ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ಅನ್ನೋ ಲೆಕ್ಕದಲ್ಲಿ ಹೇಳ್ತಾರೆ. ಅಲ್ಲ, ಅದು ಪರಿಶೀಲನೆ ಮಾಡುವಂಥದ್ದು ಒಂದಕ್ಕೊಂದು ವ್ಯವಸ್ಥೆನೇ ಇದೆ. ಆತ್ಮಹತ್ಯೆ ಆದ ತಕ್ಷಣವೇ ಅದು ರೈತರದಿದ್ದರೆ ಅದನ್ನು ನೋಂದಾಯಿಸಿ ಅದರ ಬಗ್ಗೆ ಸಾಲ ಸೂಲ ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿದೆ. ಸೊ ಅದು ಹಾಗೇ ಆಗುತ್ತೆ. ಆತ್ಮಹತ್ಯೆ ಇವತ್ತೇನು ನಡೀತಾ ಇದೆ ಅದ್ರ ಬಗ್ಗೆ ನಾವು ಲೆಕ್ಕ ಕೊಡಬೇಕಲ್ಲ. ಇವತ್ತಿನ ಲೆಕ್ಕ ನಾವು ಕೊಡಬೇಕಾಗತ್ತೆ, ಇದ್ದವ್ರು ಕೊಡಬೇಕಾಗತ್ತೆ, ಸರ್ಕಾರ ಕೊಡಬೇಕಾಗತ್ತೆ. ಅದನ್ನು ತಮ್ಮ ಜವಾಬ್ದಾರಿ ನುಂಚಿಕೊಳ್ಳುವಂಥ ಮಾತು ರೈತರಿಗೆ ಪರಿಹಾರ ಆಗೋದಿಲ್ಲ. ಆದ್ದರಿಂದ ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ಹೊಣೆ ಹೊರಬೇಕು, ರಾಜ್ಯ ಅದಕ್ಕೆ ಪರಿಹಾರ ಕೊಡಲೇಬೇಕಾಗುತ್ತೆ. ಹೌದು, ರೈತ ಸಂಪರ್ಕ ಕೇಂದ್ರದಲ್ಲಿ ಏನು ಬೀಜವನ್ನು ತೆಗೆದುಕೊಂಡಿದ್ದಾರೆ, ವಿಶೇಷವಾಗಿ ಸೋಯಾಬೀನ್. ಈ ಜಿಲ್ಲೆಯಲ್ಲಿ ಏನು ಸೋಯಾಬೀನ್ ಬಿತ್ತನೆ ಆಗಿದೆ ಅದರಲ್ಲಿ ಭಾಳಷ್ಟು ಡೂಪ್ಲಿಕೇಟ್ ಬೀಜಗಳಾಗಿ ಆ ಸೋಯಾಬೀನ್ ಸಂಪೂರ್ಣವಾಗಿ ಬೆಳೆದೇ ಇರುವಂಥ ಸಂದರ್ಭದಲ್ಲಿ
ಅದೇ ರೈತ ಸಂಪರ್ಕದಿಂದ ಮತ್ತೊಮ್ಮೆ ಹೊಸ ಬೀಜಗಳನ್ನು ಇದನ್ನು ಪೀಕನ್ನು ತೆಗೆದು ಹೊಸ ಬೀಜವನ್ನು ಕೊಡುವಂಥ ಪ್ರಕ್ರಿಯೆ. ಅಂದರೆ ಮೊದಲು ಕೊಟ್ಟಿದ್ದು ಡೂಪ್ಲಿಕೇಟು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ರೈತ ಸಂಪರ್ಕ ಕೇಂದ್ರದಲ್ಲಿ ಡೂಪ್ಲಿಕೇಟ್ ಆದರೆ ಸರ್ಕಾರನೇ ಡೂಪ್ಲಿಕೇಟ್ ಮಾಡ್ದಂಗಲ್ವಾ? ಮತ್ತ್ಯಾಕೆ ನೀವು ಹೊಸದಾಗಿ ಬೀಜ ಕೊಡ್ತಾ ಇದ್ದೀರಿ? ಅದೇ ಪಕ್ಕದ ಜಿಲ್ಲೆಯಲ್ಲಿ, ಧಾರವಾಡ ಜಿಲ್ಲೆಯಲ್ಲಿ ಒಳ್ಳೆಯ ಸೋಯಾಬೀನ್ ಹುಡ್ತಾ ಇದೆ. ಅವರು ಮಧ್ಯಪ್ರದೇಶದಿಂದ ತರಿಸಿರುವಂಥ ಬೀಜ ಅಲ್ಲಿದೆ, ಮಹಾರಾಷ್ಟ್ರದಿಂದ ತರಿಸಿರುವಂಥ ಬೀಜ ಇಲ್ಲಿದೆ. ಯಾಕೆ ಹಿಂಗೆ ಮಾಡ್ತಾರೆ ಇವರು? ಇವತ್ತು ಇಲ್ಲಿರುವ ಕೃಷಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಮತ್ತು ರಾಜ್ಯ ಮಟ್ಟದಲ್ಲಿ ಯಾಕೆ ಈ ತಾರತಮ್ಯ? ಕೃಷಿಯ ಸಚಿವರು ಇದನ್ನು ಕೂಡಲೇ ಬಗೆಹರಿಸಬೇಕು. ಮತ್ತು ಯಾವ ರೈತರಿಗೆ ನೀವು ಕಳಪೆ ಬೀಜ ಕೊಟ್ಟಿರಿ ಅವ್ರು ಪರಿಹಾರ ಕೊಡಬೇಕು. ಖರ್ಚು ಯಾರು ಕೊಡ್ತಾರೆ? ಅದು ಗೊಬ್ಬರ, ಬೀಜ ಜೊತೆಗೆ ಕಳೆ ತೆಗೆಯುವಂಥದ್ದು, ಬಿತ್ತನೆ ಮಾಡುವಂಥದ್ದು, ಲೇಬರು, ಗೊಬ್ಬರ ಯಾರು ಕೊಡ್ತಾರೆ? 2 ಸತಿ ಬಿತ್ತನೆ ಮಾಡಿದರೆ ರೈತನ ನುಕ್ಸಾನ್ ಯಾರು ಕೊಡ್ತಾರೆ? ಕೂಡಲೇ ಅದಕ್ಕೆ ಪರಿಹಾರ ಕೂಡ ಕೊಡಬೇಕು.